ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ವೈಷ್ಣವಿಂದ ನೊಂದ್ಕೊಂಡಂಥ ಕೀರ್ತಿ ಕಾಣಿಸ್ತಿಲ್ಲ. ಕೀರ್ತಿಗೆ ಏನಾಗಿದೆ ಅನ್ನೋ ಸತ್ಯ ಈ ಕಡೆ ಕೀರ್ತಿ ಅಮ್ಮಗೆ ಗೊತ್ತಾಗ್ತಿದ್ದಾಗೆ ಸಿಡ್ದು ಹೋಗ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಕಾವೇರಿ. ಅವಳನ್ನ ಪ್ರಶ್ನೆ ಮಾಡಲೇಬೇಕು ಅಂತ ಹೇಳಿ ವೈಷ್ಣವ್ ಮನೆಗೆ ಬರ್ತಾರೆ. ಈ ಕಡೆ ಕಾವೇರಿ ಹತ್ರ ಬಂದು ವೈಷ್ಣವ್ ಹತ್ರ ಬಂದು ಮಾತಾಡ್ತಿದ್ದಾರೆ. ನೀನು ಮಾಡಿದ್ದು ಸರಿನಾ ವೈಷ್ಣವ್? ಲಕ್ಷ್ಮಿ ಜೊತೆ ನಿನ್ನ ಆಲ್ಬಮ್ ಸಾಂಗ್ ಅಂತ ಗೊತ್ತಾಗಿತ್ತಲ್ವ, ಆದರೂ ಕೂಡ ನೀನು ಯಾಕೆ ಅವಳಿಗೆ ಹೋಪ್ಸ್ ಕೊಟ್ಟು ಆ ರೀತಿ ಮೋಸ ಮಾಡ್ದೆ? ಅವಳನ್ನ ಪಾರ್ಟಿಗೆ ಇನ್ವೈಟ್ ಮಾಡ್ದು ಇನ್ಸಲ್ಟ್ ಮಾಡ್ದೆ. ಈ ರೀತಿ ಎಲ್ಲ ಮಾಡಿದ್ದು ಸರಿನಾ? ಈ ರೀತಿ ಮಾಡಿದ್ರಿಂದಾನೆ ತಾನೇ ಅವಳಿಗೆ ನೋವಾಗಿರೋದು. ನೀನು ಅವಳನ್ನ ಬೇಡ ಅಂತ ಹೇಳಿದ್ರೆ ಅವಳು ಆಸೆ ಇಟ್ಕೋತಿದ್ಲ. ಇದೆಲ್ಲ ಗೊತ್ತಿದ್ದು ಅವಳಿಗೆ ಆಸೆ ಹುಟ್ಟಿಸಿ ಮೋಸ ಯಾಕೆ ಮಾಡ್ದೆ? ಅವಳ ಮನಸ್ಸಿಗೆ ಯಾಕೆ ನೋವು ಮಾಡ್ದೆ? ಪಾರ್ಟಿಲಿ ಇನ್ಸಲ್ಟ್ ಮಾಡ್ದೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ವೈಷ್ಣವ್ ಆಂಟಿ ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ಏನಾಗಿದೆಯೋ ಅದಾಗಿದೆ, ನಾನೇನು ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿ ಅವ್ರಿಗೆ ಮತ್ತು ವೈಷ್ಣವ್ಗೆ ತುಂಬ ಅತಿ ಆಯಿತು ನಿಮ್ಮದು ಅಂತ ಹೇಳ್ತಿದ್ದಾರೆ. ಕೀರ್ತಿ ಅಮ್ಮ ಜೊತೆಗೆ ಎಲ್ಲ ನಿನ್ನಿಂದಾನೇ ಆಗಿದ್ದು, ನಿನ್ನಿಂದಾನೇ ನನ್ನ ಮಗಳು ಪರಿಸ್ಥಿತಿ ಈ ರೀತಿ ಆಗಿದ್ದು. ಒಂದಂತೂ ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಬಿಡು, ನನ್ನ ಮಗಳು ಏನಾದರೂ ಸೇಫಾಗಿ ಮನೆಗೆ ಬರಲಿಲ್ಲ ಅಂದರೆ ಖಂಡಿತ ನಿಮ್ಮ ಯಾರನ್ನೂ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ. ಇವತ್ತು ನನ್ನ ಮಗಳಿಗೆ ಈ ಸ್ಥಿತಿ ಆಗಿದೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ಕಾವೇರಿ, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ಇದನ್ನೆಲ್ಲ ನೋಡಿ ಸುಪ್ರೀತ್ ಅವ್ರಿಗೆ ಖುಷಿ ಆಗ್ತದೆ, ಒಳ್ಳೆ ಮಜಾ ಬಂತು ಅಂತ ಹೇಳ್ತಿದ್ದಾರೆ. ಫೈನಲಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ನಂತರ ಈ ಕಡೆ ಲಕ್ಷ್ಮಿ ವೈಷ್ಣವ್ಗೆ ಬಂದು ಹುಡುಕಿ ಪಾಪ ಅಂತ ಹೇಳಿದ್ರೆ, ಈ ಕಡೆ ವೈಷ್ಣವ್ ಆಗಲಿ ಯಾರಾಗಲಿ ಕೀರ್ತಿನ ಹುಡ್ಕೋದಕ್ಕೆ ಬರೋದೇ ಇಲ್ಲ. ಅವ್ರ ಅಮ್ಮ ಮಗಳು ಅವ್ರದನ್ನ ನೋಡ್ಕೋತಾರೆ, ನಾವ್ಯಾಕೆ ತಲೆ ಕಟ್ಸ್ಕೋಬೇಕು ಅಂತ ಹೇಳ್ತಾರೆ. ಈ ಕಡೆ ಲಕ್ಷ್ಮಿ ಬಂದು ಎಲ್ಲ ಆಗಿತ್ತು ನಿಮ್ಮೇ ತಾನೇ ನೀವೇ ತಾನೇ ಅವ್ರಿಗೆ ನೋವು ಮಾಡಿದ್ದು, ಅವ್ರನ್ನ ಒಪ್ಪಿಸ್ಕೊಂಡು ಬೇಡ ಅಂತ ಹೇಳಿ ಆಮೇಲೆ ಆಲ್ಬಮ್ ಸಾಂಗ್ನ ಮಾಡಿದ್ದು, ಅದರಿಂದ ಅವ್ರಿಗೆ ಬೇಜಾರಾಗಿದೆ ಅಂದಮೇಲೆ ಖಂಡಿತ ನೀವೇ ಇದನ್ನು ಸರಿಪಡಿಸ್ಬೇಕು, ಬನ್ನಿ ಹುಡ್ಕೋಣ ಅಂದರೂ ಕೂಡ ಯಾರೂ ಕೂಡ ಲಕ್ಷ್ಮಿ ಮಾತು ಕೇಳ್ದೆ ಅವ್ರ ಪಾಡ್ಗೆ ಅವರು ಹೋಗ್ಬಿಡ್ತಾರೆ. ಆದರೆ ಇಲ್ಲಿ ಅಂಕಿತ್ ಮಾತ್ರ ನೋಡಿ ಅದಕ್ಕೆ ನಿಮಗೋಸ್ಕರ ನಾನು ಬರ್ತಿದ್ದೇನೆ, ಆ ಕೀರ್ತಿಗೋಸ್ಕರ ಅಲ್ಲ, ಕತ್ಲೆಯಲ್ಲಿ ನೀವು ಹೋಗಬಾರ್ದು ಅಂತ ಹೇಳಿ ಲಕ್ಷ್ಮಿ ಜೊತೆ ಅಂಕಿತ್ ಕೂಡ ಹುಡ್ಕೋದಕ್ಕೆ ಬರ್ತಾನೆ. ಈ ಕಡೆ ನೋಡಿ ಅದಕ್ಕೆ ನಿಮಗೋಸ್ಕರ ಬರ್ತಿರೋದು ಆ ಕೀರ್ತಿಗೋಸ್ಕರ ಅಲ್ಲ, ನಿಮ್ಗೆ ಗೊತ್ತಿಲ್ಲ ಆ ಕೀರ್ತಿ ಒಳ್ಳೆ ತಲೆ ಕೆಟ್ಟೊಳಗೆ ಆಡ್ತಾಳೆ ಒಮ್ಮೊಮ್ಮೆ ಅಂತ ಹೇಳ್ತಾರೆ ಅಂಕಿತ್. ನಂತರ ಈ ಕಡೆ ಇಬ್ಬರು ಕೂಡ ಹುಡುಕ್ತಿರ್ತಾರೆ. ಹುಡುಕ್ಬೇಕಿದ್ರೆ ಅಲ್ಲೇ ಪಾರ್ಕಲ್ಲಿ ಅವ್ರ ಮನೆ ಹತ್ರ ಕುತ್ಕೊಂಡು ಹುಚ್ಚಿ ಥರ ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಅಂಕಿತ್ ಲಕ್ಷ್ಮಿಗೆ ಇಲ್ಲೇ ಇದ್ದಾರೆ ನೋಡಿ ಅಂತ ಹೇಳಿ ತೋರಿಸ್ತಾನೆ. ನಂತರ ಈ ಕಡೆ ಲಕ್ಷ್ಮಿ ಕೂಡ ಹೋಗಿ ಕೀರ್ತಿನ ಸಮಾಧಾನ ಪಡಿಸೋಕೆ ಹೋಗ್ತಾಳೆ. ಖಂಡಿತ ನನಗೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ನಿಮಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ, ಕೋಪ ಮಾಡ್ಕೋಬೇಡಿ, ಅಳಬೇಡಿ ಅಂತ ಹೇಳಿದರೆ ಇಲ್ಲ ಎಲ್ಲರೂ ಕೂಡ ಮೋಸ ಮಾಡಿಬಿಟ್ರು ಅಂದಾಗ ಪಾಪ ನಿಮ್ಮಮ್ಮ ನಿಮಗೋಸ್ಕರ ಹುಡ್ಕೊಂಡು ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಾ? ಅವ್ರ ಕಾಲರು ರಿಸೀವ್ ಮಾಡಬೇಕು ತಾನೆ, ಅಮ್ಮ ಏನು ಮಾಡಿದ್ದಾರೆ, ನೀವು ಅವ್ರ ರೀತಿ ಆತಂಕ ಕೊಡೋದು ತಪ್ಪಲ್ವಾ ಅಂತ ಹೇಳ್ತಿದ್ದಾಳೆ. ಈ ಕಡೆ ಇಲ್ಲ ಎಲ್ಲ ಕೂಡ ಮೋಸಗಾರರು, ನನಗೆ ಎಲ್ಲ ಮೋಸ ಮಾಡಿಬಿಟ್ರು ಅಂತ ತುಂಬ ಅಳ್ತಿದ್ದಾಳೆ. ವೈಷ್ಣವ್ ಮೋಸ ಮಾಡಿಬಿಟ್ಟ ಅಂತ. ಈ ಕಡೆ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಆಂಟಿಗೆ ಕಾಲ್ ಮಾಡಿ ಕಾರುಣ್ಯ ಆಂಟಿಗೆ ಬರೋಕ್ಕೆ ಹೇಳು, ಕೀರ್ತಿ ಅವ್ರು ಸಿಕ್ಕಿದ್ದಾರೆ ಅಂತ ಹೇಳ್ತಾಳೆ. ಅಂಕಿತ್ ಕೂಡ ಕಾಲ್ ಮಾಡಿ ಆಂಟಿ ಕೀರ್ತಿ ಸಿಕ್ಕಿದ್ದಾಳೆ ಅಂತ ಹೇಳ್ತಾನೆ. ತಕ್ಷಣ ಈ ಕಡೆ ಕೀರ್ತಿ ಅಮ್ಮ ಕಾರುಣ್ಯ ಅವರು ಹುಡ್ಕೊಂಡು ಅಲ್ಲೇ ಮನೆ ಹತ್ರ ಬರ್ತಾರೆ. ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಮಾಡಿರೋ ತಪ್ಪು ಅನ್ನೋದು ಲಕ್ಷ್ಮಿಗೆ ಅರಿವಿದೆ. ಹಾಗಾಗಿ ಇಲ್ಲಿ ಲಕ್ಷ್ಮಿ ಕೀರ್ತಿನ ಸಮಾಧಾನ ಪಡಿಸೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಬಟ್ ಯಾವುದೇ ರೀತಿಲೂ ಕೂಡ ಅವಳಿಗೆ ಸಮಾಧಾನ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ನಂತರ ಅಮ್ಮ ಬರ್ತಾರೆ. ಅಮ್ಮ ಬರ್ತಿದ್ದಾಗೆ ಮಮ್ಮಿ ಎಲ್ಲರೂ ಕೂಡ ನನ್ನ ಚೀಟ್ ಮಾಡಿಬಿಟ್ರು, ಮೋಸ ಮಾಡಿಬಿಟ್ರು ಅಮ್ಮ ಅಂದಾಗ, ಅಳ್ಬೇಡ ಪುಟ, ನಾನಿದ್ದೀನಿ ನಿನಗೆ ಬೇಬಿ, ಅಳ್ಬೇಡ ಬಾ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ ಈ ಕಡೆ ಹತ್ಕೊಂಡೆ ಕೀರ್ತಿ ಮನೆಗೆ ಹೋಗ್ತಾಳೆ. ನಂತರ ಈ ಕಡೆ ಲಕ್ಷ್ಮಿ ಮತ್ತು ಅಂಕಿತ್ ಇಬ್ಬರು ಕೂಡ ಮನೆ ಒಳಗಡೆ ಬರ್ತಾರೆ. ಮನೆ ಒಳಗಡೆ ಬರ್ತಿದ್ದಾಗೆ ಅಜ್ಜಿ ಹಾಗೆ ಕೃಷ್ಣವ್ರು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ಏನಮ್ಮ ನೀನು ಯಾಕೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋತೀಯ? ಅಮ್ಮ ಮಗಳು ಅವ್ರದ್ದು ಏನಿದೆ ಅದನ್ನು ನೋಡ್ಕೋತಾರೆ, ನೀನು ಈ ರೀತಿಯೆಲ್ಲ ಅವ್ರ ವಿಷಯವಾಗಿ ತಲೆ ಕೆಡಿಸ್ಕೊಂಡು ಮಾಡೋದು ತಪ್ಪು ಅಂದಾಗ ಈ ಕಡೆ ವೈಷ್ಣವ್ ಅವರಿಂದ ನೋವಾಗಿದೆ. ಅವ್ರನ್ನ ಸಾಂಗ್ ಶೂಟ್ಗೆ ಹಾಕೋತೀನಿ ಅಂತ ಹೇಳಿ ಈ ರೀತಿ ಮಾಡಿ ತಪ್ಪು ಅಂದಾಗ ಕೃಷ್ಣವ್ರಿಗೂ ಕೂಡ ಹಾಗೆ ಅನಿಸುತ್ತೆ. ವೈಷ್ಣವ್ ಈ ರೀತಿ ಮಾಡಿದ್ದು ತಪ್ಪು, ವೈಷ್ಣವ್ ಯಾಕೆ ಈ ರೀತಿ ಮಾಡಬೇಕಾಗಿತ್ತು? ಸುಮ್ಮನೆ ಇಲ್ಲೇ ಇರೋ ಹೊಸ ಬರೀ ಎಲ್ಲ ಮಾಡಿಕೊಂಡ ಅವನು. ಕೀರ್ತಿನ ಒಮ್ಮೆ ಹಾಕ್ಕೊಂಡು ಮತ್ತೆ ಯಾಕೆ ಬೇಡ ಅನ್ಬೇಕಿತ್ತು ಅಂತ ಅವ್ರಿಗೂ ಕೂಡ ಅನಿಸುತ್ತೆ. ಈ ಕಡೆ ಅಜ್ಜಿ ಕೂಡ ಗಂಡ ಮಾಡಿರೋ ತಪ್ಪನ್ನೇ ಹೆಂಡತಿ ಹೋಗಿ ಸರಿಪಡಿಸೋಕೆ ಹೋಗಿದ್ದಾಳೆ, ಅವಳು ಮಾಡಿದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಹೋಗಿ ಮಲ್ಕೊಡಿ, ತುಂಬ ತಡ ಆಗಿದೆ ಅಂತ ಕೂಡ ಹೇಳ್ತಾರೆ. ನಂತರ ಈ ಕಡೆ ಕೀರ್ತಿ ತುಂಬಾ ಕಣ್ಣೀರು ಹಾಕ್ತಿದ್ದಾಳೆ. ಅಮ್ಮ ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಕೀರ್ತಿನ ಸಮಾಧಾನ ಮಾಡೋದು ಅಮ್ಮಂಗೂ ಕೂಡ ಕಷ್ಟ ಆಗ್ತದೆ. ಜೊತೆಗೆ ಈ ಕಡೆ ವೈಷ್ಣವ್ ಹತ್ರ ಬಂದು ಲಕ್ಷ್ಮಿ ಮಾತನಾಡ್ತಿದ್ದಾಳೆ.
ನೋಡಿ ನೀವು ಯಾಕೆ ನಿಮ್ಮ ಫ್ರೆಂಡ್ಶಿಪ್ ಯಾವ ಥರ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ಅವ್ರು ಅಷ್ಟೆಲ್ಲ ಕಣ್ಣೀರು ಹಾಕ್ತಿದ್ದಾನೆ? ನಿಜ ಹೇಳಬೇಕು ಅಂದರೆ ನಿಮ್ಮಿಂದನೇ ತಪ್ಪಾಗಿದೆ. ನೀವು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಗೊತ್ತಿಲ್ಲ. ಯಾಕೆ ಈ ರೀತಿ ಮಾಡಿದ್ರಿ? ನಿಮ್ಮ ಫ್ರೆಂಡ್ ಆ ರೀತಿ ಕಾಣಿಸ್ತಿಲ್ಲ ಅಂದಾಗ ಹುಡ್ಕೋದು ನಿಮ್ಮ ಜವಾಬ್ದಾರಿ ಅಲ್ವಾ ಅಂತ ಹೇಳಿದಾಗ, ಅಮ್ಮ ಮಗಳು ವಿಶ್ವ ಅಮ್ಮ ಮಗಳು ನೋಡ್ಕೋತಾರೆ, ಅದ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತಾರೆ. ನಿಮ್ಗೆ ಗೊತ್ತಿಲ್ಲ, ಎಲ್ಲ ವಿಷಯ ಕೂಡ ನಿಮ್ಗೆ ಹೇಳೋಕ್ಕಾಗೋದಿಲ್ಲ, ಕೆಲವೊಂದು ವಿಷಯನ ಹೇಳ್ದೇ ಸುಮ್ಮನಿರ್ಬೇಕಾಗತ್ತೆ ಅಂತ ಹೇಳ್ತಾರೆ ವೈಷ್ಣವ್. ಆದರೂ ಕೂಡ ಯಾಕೆ ಅಮ್ಮ ಮಗಳು ವಿಶ್ವ ಸುಮ್ಮನೆ ಅವ್ರಿಗೆ ಅವರೇ ನೋಡ್ಕೋತಾರೆ ಅಂತಿದ್ರೆ ಕಾರುಣ್ಯ ಆಂಟಿ ಯಾವಾಗಲೂ ಯಾಕೆ ನಿಮ್ಮನೆಗೆ ಬರ್ತಾರೆ, ನಿಮ್ಮನೆ ಪ್ರಶ್ನೆ ಮಾಡ್ತಾರೆ, ಜೊತೆಗೆ ಅದರಲ್ಲೂ ಕಾವೇರಿ ಅತ್ತೆನ ಬಂದು ಎಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಹೇಳ್ತಾರೆ. ಸುಮ್ಮನೆ ಯಾವುದೇ ರೀಸನ್ ಇಲ್ಲದೆ ಈ ರೀತಿ ಬಂದು ಮಾಡ್ತಾರೆ ಅಂದರೆ ಅದನ್ನು ನನ್ನಿಂದ ನಂಬೋಕೆ ಆಗ್ತಿಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ. ಈ ಕಡೆ ವೈಷ್ಣವ್ಗೆ ಏನೂ ಕೂಡ ಉತ್ತರ ಕೊಡೋಕ್ಕಾಗೋದಿಲ್ಲ. ಜೊತೆಗೆ ನಿಜ ಹೇಳಿ, ಇದನ್ನೆಲ್ಲ ನೋಡಿದ್ರೆ ನಂಗೆ ನಿಜವಾಗ್ಲೂ ಕೆಲವೊಂದು ಅನುಮಾನಗಳು ತಕ್ಷಣ ತಲೆ ಒಳಗಡೆ ಹೋಗ್ಬಿಡುತ್ತೆ. ನಂಬಾರ್ದು ಅಂದರೂ ನಂಬಬೇಕು ಅಂತ ಅನ್ನಿಸ್ಬಿಡುತ್ತೆ. ಸುಮ್ಮನೆ ಏನೂ ಇಲ್ಲ ಅಂದರೆ ಈ ರೀತಿ ಎಲ್ಲ ಆಗೋಗೋದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮತ್ತು ಕೀರ್ತಿ ನಡುವೆ ಏನದ, ಏನಾಗದ ಅಂತ ಕೇಳ್ತಿದ್ದಾಳೆ. ಈ ಕಡೆ ವೈಷ್ಣವ್ಗೆ ಲಕ್ಷ್ಮಿ ದೊಡ್ಡಪ್ಪ ಕೇಳಿದ ಮಾತುಗಳು, ಆಡಿದ ಮಾತುಗಳು ನೆನಪಾಗುತ್ತೆ. ಈ ಕಡೆ ಯಾವುದೇ ಕಾರಣಕ್ಕೂ ನಿನ್ನ ಕೀರ್ತಿ ವಿಷಯ ನಮ್ಮ ಲಕ್ಷ್ಮಿಗೆ ಗೊತ್ತಾಗಬಾರ್ದು, ಅದರಿಂದ ನಿಮ್ಮ ಖುಷಿ ಜೀವನಕ್ಕೆ ತೊಂದರೆ ಆಗಿಬಿಡತ್ತೆ, ನನಗೆ ಮಾತು ಕೊಡಪ್ಪ ಅಂತ ಕೇಳಿದಾಗ ಖಂಡಿತ ಅಂಕಲ್ ಈ ವಿಷಯನ ಯಾವುದೇ ಕಾರಣಕ್ಕೂ ಕೂಡ ಲಕ್ಷ್ಮಿ ಅವ್ರಿಗೆ ಹೇಳೋದಿಲ್ಲ. ಕೀರ್ತಿ ನನ್ನ ಪಾಸ್ಟ್ ಲವ್, ಖಂಡಿತ ಅವಳನ್ನು ನಾನು ಮರ್ತಿದ್ದೀನಿ, ಅವಳು ನನ್ನ ಫ್ಯೂಚರಲ್ಲಿ ಖಂಡಿತ ಬರೋದಿಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ಈಗಲೂ ಕೂಡ ವೈಷ್ಣವ್ ಕೀರ್ತಿ ನನ್ನ ಲವರ್ ಅಂತಕ್ಕಂಥ ವಿಷಯನ ಲಕ್ಷ್ಮಿ ಜೊತೆ ಹೇಳ್ಕೊಡೋಕ್ಕೆ ಮುಂದಾಗೋದಿಲ್ಲ. ಎಲ್ಲ ವಿಷಯ ಕೂಡ ನಿಮ್ಮ ಹತ್ರ ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ವಿಷಯ ಇರುತ್ತೆ, ಜೊತೆಗೆ ನಾನು ಏನು ಮಾಡಿದ್ದೀನೋ ಸರಿಯಾಗೇ ಮಾಡಿದ್ದೀನಿ, ಅವಳಿಗೆ ಏನು ಮಾಡಿದಾನೋ ಅದಕ್ಕೆ ಅವಳು ಸರಿಯಾಗಿ ಅನುಭವಿಸ್ತಿದ್ದಾಳೆ ಅಂತ ಹೇಳಿ ಹೊರಟ್ಬಿಡ್ತಾನೆ. ನಂತರ ಈ ಕಡೆ ಉತ್ತರ ಸಿಗದೇ ಇದ್ದಾಗ ಲಕ್ಷ್ಮಿ ಅನ್ಕೋತಾಳೆ ಕಾವೇರಿ ಅತ್ತೆ ಹತ್ರ ಕೇಳಬೇಕು ಅಂತ. ಈ ಕಡೆ ಕಾವೇರಿ ಅವ್ರು ಕೂಡ ಬುಕ್ ಓದ್ತಿರ್ತಾರೆ, ಓದೋಕ್ಕೆ ಮನಸ್ಸಾಗ್ತಿಲ್ಲ, ಏನು ಬುಕ್ ಓದೋಕ್ಕೂ ಮನಸ್ಸಿಲ್ಲ. ಇಲ್ಲಿ ನೋಡಿದ್ರೆ ನನ್ನ ಮಗ ನನ್ನ ಕೈಗೆ ತಪ್ಪು ಹೋಗ್ತದಾನೆ, ಆ ಲಕ್ಷ್ಮಿನ ನನ್ನ ಮೇಲೆ ಕೂಗಾಡಿ ಎಗ್ರಾಡ್ತಿದ್ದಾಳೆ, ಏನಪ್ಪ ಮಾಡೋದು ಅನ್ಕೋತಿದ್ರೆ ಮತ್ತೆ ಲಕ್ಷ್ಮಿ ಹಾಜರಾಗ್ತಾಳೆ. ಅತ್ತೆ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು, ಕಾರುಣ್ಯ ಆಂಟಿ ಯಾಕೆ ಯಾವಾಗಲೂ ಬಂದು ನಿಮ್ಮನ್ನೇ ಪ್ರಶ್ನೆ ಮಾಡ್ತಾರೆ, ವಿನಾಕಾರಣ ಏನೂ ಇಲ್ಲದೆ ಅವ್ರ ಮಗಳು ಕಾಣೆ ಆದರೆ ನಿಮ್ಮ ಹತ್ರ ಯಾಕೆ ಬಂದು ಪ್ರಶ್ನೆ ಮಾಡಬೇಕು? ಅವ್ರು ಹೇಳೋದು ನೋಡಿದ್ರೆ ಖಂಡಿತ ನಿಮ್ಮಿಂದನೇ ಏನೋ ತೊಂದರೆ ಆಗಿರುವ ಹಾಗೆ ಪ್ರಶ್ನೆ ಮಾಡ್ತಿದ್ದಾರೆ. ಏನು ನಡೀತಿದೆ ಇಲ್ಲಿ? ಕಣ್ಣಿಗೆ ಕಾಣುತ್ತಿಲ್ಲ ಅನ್ನಿಸ್ತಾ ಇಲ್ಲ, ಕಣ್ಣಿಗೆ ಏನು ಕಾಣುತ್ತೋ ಅದಕ್ಕಿಂತ ದೂರ ಏನೂ ಇದೆ ಅನ್ನಿಸ್ತದೆ ಅಂತ ಲಕ್ಷ್ಮಿ ಹೇಳಿದಕ್ಕೆ, ಅಯ್ಯೋ ಆ ರೀತಿ ಏನೂ ಇಲ್ಲ ಲಕ್ಷ್ಮಿ, ಸುಮ್ಮನೆ ವಿನಾಕಾರಣ ನೀನೇನೇನೋ ಊಹಿಸ್ಕೋಬೇಡ, ಆ ಕಾರುಣ್ಯಗೆ ಬುದ್ಧಿ ಇಲ್ಲ. ಕೀರ್ತಿ ಅಂದರೆ ನಂಗೆ ತುಂಬ ಇಷ್ಟ, ಕೀರ್ತಿ ಕೂಡ ನನ್ನ ಜೊತೆನೇ ಚಿಕ್ಕದ್ರಿಂದ ಬೆಳೆದವಳು, ಹಾಗಾಗಿ ಅವಳ ಬಗ್ಗೆ ಏನೇ ಇದ್ರೂ ನನಗೆ ಸಾಫ್ಟ್ ಕಾರ್ನರ್ ಇದೆ, ಅದಕ್ಕೋಸ್ಕರ ಅವಳು ಎಷ್ಟೇ ಮಾಡಿದ್ರು ಕೂಡ ಅದನ್ನು ನಾನು ಸಹಿಸ್ಕೋತೀನಿ. ಅವ್ರ ಅಮ್ಮಂಗೆ ನನ್ನಿಂದಾನೇ ಅವಳು ಈ ರೀತಿ ಎಲ್ಲ ಆಡ್ತಿದ್ದಾಳೆ ಅಂತ ಅನುಮಾನ. ಯಾವುದೇ ಅಪ್ಪ ಅಮ್ಮ ಆದರೂ ಕೂಡ ಅವ್ರ ಮಕ್ಳು ಏನಾದ್ರು ತಪ್ಪು ಮಾಡಿದ್ರೆ ಯಾರು ಸಹವಾಸ ಮಾಡಿರ್ತಾರೋ ಅವರಿಂದನೇ ಇಷ್ಟೆಲ್ಲ ಆಗ್ತಿದೆ ಅಂತ ಅಂದ್ಕೊಳ್ಳೋದು ಸಹಜ ತಾನೆ. ಅದೇ ರೀತಿ ಕಾರುಣ್ಯ ಕೂಡ ಅನ್ಕೋತಿದ್ದಾಳೆ ಹೊರತು ಅದಕ್ಕೆ ಹೊರತಾಗಿ ಏನೂ ಕೂಡ ಇಲ್ಲ. ಸುಮ್ಮನೆ ನೀನೇ ಯಾಕೆ ವಿನಾಕಾರಣ ಏನೇನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಅತ್ತೆ, ನನಗೆ ಆ ರೀತಿ ಅನ್ನಿಸ್ತಿಲ್ಲ, ಅವ್ರು ನಡ್ಕೋತಿರೋ ಸೀರಿಯಸ್ನೆಸ್ಗೂ ನೀವು ಹೇಳ್ತಿರೋ ರೀಸನ್ಗೂ ನನಗೆ ಯಾಕೋ ಮ್ಯಾಚ್ ಆಗ್ತಿದೆ ಅಂತ ಅನ್ನಿಸ್ತಿಲ್ಲ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ. ಸುಮ್ಮನೆ ವಿನಾಕಾರಣ ಏನೇನೋ ತಲೆಗೆ ಹುಳ ಬಿಟ್ಕೊಂಡು ಏನೇನು ಯೋಚನೆ ಮಾಡಬೇಡ ಲಕ್ಷ್ಮಿ, ನಾನು ಏನು ಹೇಳಿದ್ನು ಅದೇ ಸತ್ಯ, ಅದಕ್ಕೆ ಹೊರತಾಗಿ ಏನೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಇಲ್ಲ, ಏನೂ ಇದೆ ನಿಮಗೆ ಮತ್ತು ಕಾರುಣ್ಯ ಆಂಟಿಗೆ ಯಾವುದಕ್ಕೂ ಕೂಡ ನಿಮ್ಮ ಮೇಲೆ ಕ್ವೆಶನ್ ಮಾಡ್ತಾರೆ, ಏನೋ ನಿಮ್ಮಿಂದ ತಪ್ಪಾಗಿದೆ ಅಂತ ಅನ್ನಿಸ್ತಿದೆ, ಅದೇ ರೀತಿ ಅವರು ಮಾತಾಡ್ತಾರೆ ಅಂತ ಲಕ್ಷ್ಮಿ ಹೇಳ್ತಾ ಇದ್ದಾಳೆ. ಆದರೆ ಈ ಕಡೆ ಕಾವೇರಿ ಅವರು ಒಮ್ಮೆ ಶಾಕ್ ಆದರೂ ಕೂಡ ಹೇಗಾದರೂ ಮಾಡಿ ಕೀರ್ತಿ ಮತ್ತು ವೈಷ್ಣವ್ ಲವ್ ಸ್ಟೋರಿ ಲಕ್ಷ್ಮಿ ಮುಂದೆ ತೆರೆದೇ ಬಿಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೇನೋ. ಆದರೆ ಅವರು ನೇರವಾಗಿ ಹೇಳಿದ್ರೆ ತಪ್ಪಾಗುತ್ತೆ ಅಂತ ಈ ಕಡೆ ಸುಪ್ರೀತನ ನೋಡ್ತಿದ್ದಾಗೆ ಸುಪ್ರೀತಾ ಕಿವಿಗೆ ಬಿದ್ದು ಅವಳು ಆ ವಿಷಯನ ಬಾಯ್ಬಿಟ್ಟು ಲಕ್ಷ್ಮಿಗೆ ಗೊತ್ತಾಗಿ ಲಕ್ಷ್ಮಿ ವೈಷ್ಣವಿಂದ ದೂರ ಆಗಿಬಿಡ್ಬೇಕು ಅಂತ ಅಲ್ಲೇ ಪ್ರೆಸೆನ್ಸ್ ಆಫ್ ಮೈಂಡು ತುಂಬ ಚೆನ್ನಾಗಿದೆ ಕಾವೇರಿ ಅವ್ರಿಗೆ. ಅಲ್ಲೇ ಪ್ಲ್ಯಾನ್ ಮಾಡಿಬಿಡ್ತಾರೆ ಸ್ಪಾಂಟೇನಿಯಸ್ ಆಗಿ. ಗೊತ್ತಾಯ್ತು ಲಕ್ಷ್ಮಿ, ನೀನು ಯಾಕೆ ಈ ರೀತಿಯ ಅನುಮಾನ ಪಟ್ಟು ಕೇಳ್ತಿದ್ಯಾ ಅಂತ, ನಿಂದೇನು ತಪ್ಪಿಲ್ಲ ಬಿಡು. ಈ ಮನೇಲಿ ಕೆಲವೊಬ್ರು ಜನ ಇದ್ದಾರೆ, ಇಲ್ದಿರೋದನ್ನು ಹೇಳಿ ಕಿವಿಯಲ್ಲಿ ಊದ್ತಾರೆ, ಅದನ್ನು ನಂಬ್ಕೊಂಡೆ ನೀನು ಈ ರೀತಿ ಬಂದು ನನ್ನ ಮೇಲೆ ಅನುಮಾನ ಪಟ್ಟು ಮಾತಾಡ್ತಿದ್ಯಾ ಅಂತಾರೆ. ಈ ಒಂದು ವಿಷಯ ಸುಪ್ರೀತಾ ಕಿವಿಗೆ ಬೀಳುತ್ತೆ. ಸುಪ್ರೀತಾ ಕಿವಿಗೆ ಬೀಳ್ತಿದ್ದಾಗೆ ಜೋರು ಮಾಡ್ಕೊಂಡು ಬರ್ತಾರೆ. ಏನು ಹೇಳ್ತಿದ್ರಾ ನೀವು? ಸುಮ್ಮನೆ ವಿನಾಕಾರಣ ಇಲ್ದಿರೋದನ್ನೆಲ್ಲ ಹೇಳ್ಬೇಡಿ ಅಂದಾಗ ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ ಸುಪ್ರೀತಾ. ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಲಕ್ಷ್ಮಿ ಕಿವಿಗೆ ತುಂಬಿ ಎತ್ಕೊಟ್ಟು ಪ್ರಯತ್ನ ಮಾಡ್ತಿದ್ದಾರೆ ನನ್ನ ಬಗ್ಗೆ ಅಂತ ಹೇಳ್ತಿದ್ದಾರೆ.
ಸುಮ್ಮನೆ ವಿನಾಕಾರಣ ಎಲ್ಲ ಸತ್ಯ ಗೊತ್ತಿದ್ದು ಈ ರೀತಿ ಸುಳ್ಳು ಹೇಳ್ಕೊಂಡು ನಾಟಕ ಮಾಡಬೇಡಿ ಅದಕ್ಕೆ ಅಂತ ಸುಪ್ರೀತಾ ಹೇಳ್ತಿದ್ದಾಗೆ ಫೈನಲಿ ಕಾವೇರಿ ಅವರ ಪ್ಲ್ಯಾನ್ ವರ್ಕೌಟ್ ಆಗಿದೆ. ಅವ್ರಿಗೂ ಕೂಡ ಇದೇ ಬೇಕಾಗಿತ್ತು. ಈ ಕಡೆ ಲಕ್ಷ್ಮಿ ಏನದು ಸುಳ್ಳು ಹೇಳ್ಕೊಂಡು ಏನು ಸತ್ಯ ಇದೆ ಅಂತ ಮರು ಪ್ರಶ್ನೆ ಹಾಕ್ತಿದ್ದಾಳೆ. ಹಾಗಿದ್ರೆ ಫೈನಲಿ ಏನಾಗುತ್ತಾ, ಸತ್ಯ ರಿವೀಲ್ ಆಗುತ್ತಾ ಇಲ್ವಾ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.